ಶಾಲಾ ವಾಹನ ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ಬ್ರೇಕ್ ಇನ್ಸ್ಪೆಕ್ಟರ್ ವಿರುದ್ಧ ಸಾಮಾಜಿಕ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಛೀಮಾರಿ ಹಾಕಿದರು. ಜಿಲ್ಲೆಯಲ್ಲಿ ಸುಮಾರು 58 ಶಾಲಾ ವಾಹನಗಳು ಫಿಟ್ನೆಸ್ ಪ್ರಮಾಣ ಪತ್ರ ಇಲ್ಲದೆ ಸಂಚರಿಸುತ್ತಿದ್ದರೂ ಅವುಗಳನ್ನು ಜಪ್ತಿ ಮಾಡಲು ಎಆರ್ಟಿಒ ಇಲಾಖೆ ನಿರ್ಲಕ್ಷ್ಯ ವಹಿಸಿರುವುದು ಗಂಭೀರ ಆರೋಪಗಳಿಗೆ ಕಾರಣವಾಗಿದೆ. ಹೀಗಾಗಿ ಶಾಲಾ ಮಕ್ಕಳ ಜೀವದ ಸುರಕ್ಷತೆಯ ಕುರಿತು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಪ್ರಶ್ನೆಗೆ ಒಳಪಟ್ಟಿದೆ. ಇವತ್ತು ಬಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿನ್ನೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳ ಜೊತೆ ಒಂದು ಶಾಕಿಂಗ್ ನ್ಯೂಸ್ ಕೇಳಿಬಂದೆ. ಚಿಂತಾಮಣಿಯಲ್ಲಿ 58 ಶಾಲಾ ವಾಹನಗಳಿಗೆ FC ಇಲ್ಲ ಅಂತ ಗೊತ್ತಾಗಿದೆ. 58 ಡೈಲಿ ಬಸ್ಸುಗಳು ಓಡಾಡ್ತವೆ, FC ಇಲ್ಲ. ಮೊನ್ನೆ ಕೇರಳ ಹೈಕೋರ್ಟ್ದು 5 ಬೆಂಚ್ ಡಿವಿಷನ್ ಬೆಂಚು ಒಂದು ಆದೇಶ ಆಗಿದೆ. FC ಇಲ್ಲ ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಬರಲ್ಲ ಅಂತ. FC ಈಸ್ ಡೈರೆಕ್ಟ್ಲಿ ಇನ್ಕ್ಲೈನ್ಡ್ ಟು ದ ಇನ್ಶೂರೆನ್ಸ್. ನಿಮ್ಮ ಗಾಡಿ ಫಿಟ್ಟೇ ಇಲ್ಲ ಅಂದರೆ ವೈ ಶುಡ್ ವಿ ಗಿವ್ ಇನ್ಶೂರೆನ್ಸ್ ಅನ್ನೋದು ಕ್ವಶನ್ ಮಾರ್ಕ್. ಸೊ ನಿನ್ನೆ ಹೋಗಿರುವಂಥ 4 ಜೀವಗಳಿಗೆ ಯಾರೋ ಒಂದು ಹೊಣೆಗಾರಿಕೆ ಎತ್ಕೋಬೇಕು. ಇನ್ಶೂರೆನ್ಸ್ ಇಲ್ಲ ಅಂತ ಗಮನಕ್ಕೆ ಬಂದಿದೆ, ಎಲ್ಲ ಮಾಧ್ಯಮದವರು ನಿನ್ನೆ ಬಂದಿದೆ, ಎಲ್ಲ ನೋಡಿದ್ದಾರೆ ಜನ. FC ಇಲ್ಲ ಅಂತ ಬಂದಿದೆ. ಇದಕ್ಕೆ ಆ ಮನೆಯವ್ರಿಗೆ, ಈಗ ಆ 4 ಪ್ರಾಣಿಗಳಿಗೆ ಯಾರು ಹೊಣೆ? ಒಂದು ಕಡೆ ನೆಗ್ಲೆಕ್ಟ್ ಮಾಡಿರುವಂಥ ಆ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗೆ ಬಿಟ್ಟಿದ್ದು. ನೋಡಿ, ದುಡ್ಡು ತೊಗೊತಾರ್ರಿ ಪ್ರೈವೇಟ್ ಸ್ಕೂಲ್ಸು, ಸುಮ್ಮನೆ ಏನು ವ್ಯಾನ್ ಫೀಸು ಫಿಕ್ಸು, ಕರೆಕ್ಟಾ? ಕಟ್ಟಲೇಬೇಕು. ಎಲ್ಲ ತಗೊಂಡು ನೀವು ಬೇಸಿಕ್ಕು ನೀವು ಏನಿದೆ ಅದು ಕೊಡಲಿಲ್ಲ ಅಂದರೆ ಅದಕ್ಕೆ ಬೇಸಿಕ್ ಇನ್ಶೂರೆನ್ಸ್ FC ನೀವು ಕೊಡೋಕ್ಕೆ ನೀವು ಅಸಾಧ್ಯರಾದರೆ ಹೆಂಗೆ? ಅದು ದೊಡ್ಡ ಪ್ರಶ್ನೆ. 58 ಸ್ಕೂಲ್ ವ್ಯಾನ್ಗಳು, ಒಂದೊಂದು ಸ್ಕೂಲ್ ವ್ಯಾನಲ್ಲಿ 30-35 ಮಕ್ಕಳು ಇರ್ತಾರೆ. ಆ ಮಕ್ಕಳ ಬಗ್ಗೆ, ನಿಮ್ಮ ಸ್ಕೂಲ್ಗೆ ಬರೋ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದರೆ, ಅರೆ ಆ ವ್ಯಾನ್ ಚೆನ್ನಾಗಿ ಇಟ್ಕೋಬೇಕು ಅಂತ ನಿಮ್ಮ ಗಮನಕ್ಕಿಲ್ಲ ಅಂದರೆ ಒಂದು. ಎರಡನೇದು, ಇಲ್ಲಿ ಅಧಿಕಾರಿಗಳ ಆಟ ನೋಡಬೇಕು. ಮಾಹಿತಿ ಬಂತು 58 ವಾಹನಗಳಿಗೂ RTO ನೋಟಿಸ್ ಕೊಟ್ಟಿದ್ದಾರೆ ಅಂತ, FC ಮಾಡಿಸ್ಕೊಳ್ಳಿ ಅಂತ. ಒಳ್ಳೆಯದು. ಮತ್ತು ನಿರೀಕ್ಷಕರಿಗೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಿಗೆ ಚಿಂತಾಮಣಿಯಲ್ಲಿ ಮೆಮೊ ಕೊಟ್ಟಿದ್ದಾರೆ, ಹೋಗಿ ಕ್ರಮ ಜರುಗಿಸಿ ವಾಹನಗಳ ಮೇಲೆ ವರದಿ ಹಾಕಿ ಅಂತ. ಇದೇ RTO. ಇವತ್ತಿಗೂ ವರದಿ ಮಾಡಿಲ್ಲ. IM ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಸ್ಕೂಲ್ಗಳಿಗೆ ವಿಸಿಟ್ ಮಾಡಿಲ್ಲ. ಆಯಿತು, ನೆನ್ನೆ ಎಲ್ಲ ಮೊನ್ನೆ ಘಟನೆ ನಡೆದಿದೆಯಲ್ಲ, ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಬೇಕು ಪೊಲೀಸ್ ಆ್ಯಂಡ್ RTO ಅಧಿಕಾರಿಗಳು. IM ರಿಪೋರ್ಟ್ ಅನ್ನೋದು ಒಂದು ಇರ್ತದೆ. ಆಕ್ಸಿಡೆಂಟ್ ಆದರೆ ಜಾಯಿಂಟ್ ಇನ್ಸ್ಪೆಕ್ಷನ್ಗೆ ಯಾರು ಬಂದಿದ್ದಾರೆ? ನಿಮ್ಮ IM ಅಧಿಕಾರಿ ಯಾರು ಬಂದಿದ್ದಾರೆ ರೀ? ಹೇಳ್ಬೇಕಾದ್ರೆ ಜಾಯಿಂಟ್ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ ಇಲ್ಲಿ ಅವ್ರು ಬರಬೇಕಿಲ್ಲಿ. ಒಂದು ಸಣ್ಣ ಪುಟ್ಟ ಗಲಾಟೆ ಆದರೆ ಬರ್ತೀರಾ, ಕಂಪ್ಲೇಂಟ್ಗಳು ಕೊಡ್ತೀರಾ ಜನರ ಮೇಲೆ. ಚಿಂತಾಮಣಿ ಕ್ಷೇತ್ರಕ್ಕೆ ಬಂದು ಚಿಂತಾಮಣಿ ಜನರ ಮೇಲೆ ಕಂಪ್ಲೇಂಟ್ ಕೊಡ್ತಿರ್ತೀವ. JCT ಅವರೇ, ಈಗ 4 ಪ್ರಾಣಿಗಳು ಹೋಗಿದೆಲ್ಲ. ಬೇಸಿಕ್ ನೋಡಿ, ಇಟ್ಸ್ ಮಾರಲ್ ಆಬ್ಲಿಗೇಷನ್ ಆಫ್ ದ motor vehicle inspector and the RTO in the jurisdiction to check the vehicles in the school whether they have their FC insurance ಇದೆಯಾ ಇಲ್ಲ ಅಂತ ರೆಗ್ಯುಲರ್ ಚೆಕ್ ಮಾಡಬೇಕು ಅಂತ ಆದೇಶಗಳಿದೆ ರೀ. ಇಟ್ಸ್ ಎ ಮಾರಲ್ ಅಬ್ಲಿಗೇಷನ್ ಒಂದೇ ಹೇಳ್ತಾ ಇಲ್ಲ, ಇಟ್ಸ್ ಎ ಲೀಗಲ್ ಅಬ್ಲಿಗೇಷನ್. ದೇ ಹ್ಯಾವ್ ಟು ಡೂ. ಇವ್ರು ಮಾಡಲೇಬೇಕಿತ್ತು. ಆಯಿತು, ಮಾಡಲಿಲ್ಲ. ನಿಮಗೆ ಮೆಮೊ ಕೊಟ್ಟ ಮೇಲೂ ನೀವು ಮಾಡಲಿಲ್ಲ ಅಂದರೆ, ಈಗ ಒಂದು ಮೆಮೊ ಹೋಗಿದೆ, ನೋಡ್ರಿ ಇಂಥದ್ದು 58 ವಾಹನ ಇದೆ, ಚೆಕ್ ಮಾಡಿ. ನೀವು ಆವಾಗಲೂ ನೀವು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಏನು ನಿರ್ಲಕ್ಷ್ಯತೆ? ಸ್ಪಾಟಿಗೆ ಇವತ್ತಿಗೂ ಬಂದಿಲ್ಲ. ಇವತ್ತಿಗೂ ನೀವು ಸ್ಪಾಟಿಗೆ ಬಂದು ಹಾಜರಾಗಿಲ್ಲ. ರಾತ್ರಿ ಎಲ್ಲ ನೀವು ಅಡ್ಡ ಗಾಡಿಗಳು ಹಾಕ್ಕೊಂಡು ಚೆಕ್ ಪೋಸ್ಟು ಚೆಕಿಂಗ್ ಡ್ಯೂಟಿ ಮಾಡ್ತೀರಲ್ಲ. ಎಷ್ಟು CRಗಳು ಕೊಡ್ತಾ ಇದ್ದೀರಾ ಸರ್ಕಾರಕ್ಕೆ? ಎಷ್ಟು ಆದಾಯ ಮಾಡಿಕೊಡ್ತಾ ಇದ್ದೀರಾ? ಎಷ್ಟು ಪೆನಾಲ್ಟಿಯಿಂದ ಆಧಾರ ಮಾಡಿಕೊಡ್ತಾ ಇದ್ದೀರಾ? ಎಷ್ಟು CRಗಳಾಗಿದೆ ನಿಮ್ಮದು? ಇದೆಲ್ಲ ಆನ್ಸರ್ ಮಾಡಬೇಕು. ನೀವು ಮಾಡೋ ಡ್ಯೂಟಿ ಎಲ್ಲ ಜನರಿಗೆ ಗೊತ್ತಿದೆ. ಮಿನಿಸ್ಟ್ರ್ ಗಮನಕ್ಕೂ ಬಂದಿದೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಗಮನಕ್ಕೂ ಬಂದಿದೆ. ಅರ್ಥ ಆಗ್ತಿದೆಯಾ? ಜನಸಾಮಾನ್ಯರು ಈ ಅಧಿಕಾರಿಗಳಿಂದ ಬೇಸತ್ತಿದ್ದಾರೆ. ಮಿನಿಸ್ಟ್ರದ್ದು ಒಂದು ಕರ್ತವ್ಯ ಇದೆ, ಇಂಥವ್ರ ಕಡೆ ಗಮನ ಸರಿಸಬೇಕು. ನಮ್ಮ MLA ಅವರು ಗೆದ್ದಿರೋಂಥವರು
ಅವರು ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು. ಅವ್ರ ಕ್ಷೇತ್ರದಲ್ಲಿ ಇಂಥ ಘಟನೆಗಳಾದಾಗ ಅವರು ನಿಗಾವಣೆ ಇಡಬೇಕು. ಯಾವ ಅಧಿಕಾರಿ ಏನು ಮಾಡ್ತಿದ್ದಾನೆ, ಹೆಂಗೆ ಡ್ಯೂಟಿ ಮಾಡ್ತಿದ್ದಾನೆ, ಎಷ್ಟು ನೆಗ್ಲೆಕ್ಟ್ ಇದ್ದಾನೆ. ನಾನು ಹೇಳೋದು JCT ಗಾಯತ್ರಿ ಅಂತಿದ್ದಾರೆ. ನಿಮ್ಮನೆ ಕಂಪ್ಲೇಂಟ್ ಕೊಟ್ಟು ಹೋದ್ರಲ್ಲ ಕಸ್ಬಾ ಸ್ಟೇಷನಲ್ಲಿ, ಅದೇ ಈಗ 4 ಪ್ರಾಣ ಹೋಗಿದ್ದಿಲ್ಲ. ಬರಬೇಕಲ್ರಿ ನೀವು. ಏನೇನಪ್ಪ ಏನೇನು FCಗಳಾಗಿದೆ ಅಂತ ಬರಬೇಕು. IME ಎಲ್ಲಿದ್ದಾರೆ? ಇವತ್ತಿಗೂ ಇನ್ಸ್ಪೆಕ್ಷನ್ ಆಗಿಲ್ಲ. ಎವಿಡೆನ್ಸ್ ರೆಸ್ಟ್ ಆಗಲ್ಲೇನ್ರಿ? IME ರಿಪೋರ್ಟ್ ಹಾಕಬೇಕಲ್ರಿ. ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಬೇಕು ಪೊಲೀಸವರು ಮತ್ತು IME. ಯಾಕ್ರಿ ಮಾಡಿಲ್ಲ? ಯಾಕೆ ಬಂದಿಲ್ಲ? ಉತ್ತರ ಇದೆಯಾ ನಿಮ್ಮ ಹತ್ರ? ಈಗ ಮತ್ತೆ ಸ್ಕೂಲ್ಗಳಿಗೆ ಹೋಗಿದ್ದೀರಾ, ಮಾಡ್ತೀರಾ FCಗಳು 58 ಬಸ್ಸುಗಳದ್ದು. ನಿಮ್ಗೇನು ಅಷ್ಟು ನಿರ್ಲಕ್ಷ್ಯತೆ ಇದೆಯಾ? ಆಫೀಸೇನೋ ತೆಗೆದಿದ್ದೀವಿ, ಹೊಸ ಆಫೀಸ್ ಎಲ್ಲೂ ಇಲ್ರಿ. ಸುಮಾರಾಗಿ ಬೆಂಗಳೂರಲ್ಲೂ ಇಂಥ ಇಷ್ಟು ಮಟ್ಟಕ್ಕೆ ದೊಡ್ಡ ಆಫೀಸ್ ಇಲ್ಲ. ಯಾರಿಗೂ ಉಪಯೋಗ ಆಗ್ತಾ ಇದೆ? ಯಾರು ಉದ್ಧಾರ ಆಗ್ತವ್ರೆ? ಜನಸಾಮಾನ್ಯರಿಗೆ ಏನಾದ್ರು ಉದ್ಧಾರ ಆಗ್ತಾ ಇದೆಯಾ? ಲಂಚ ಇಲ್ದಿರೋ ಕೆಲಸ ಆಗ್ತಾ ಇದೆಯಾ? ನೀವು ಹೋಗಿ ಸರ್ವೆ ಮಾಡ್ಕೊಳ್ಳಿ. ಮಾಧ್ಯಮದವರು ಮೈಕ್ ಇಡಬೇಕು, ಸರ್ವೆ ಮಾಡ್ಕೋಬೇಕು. ನೀವು ಈ ವೋಟಿಂಗ್ ಸರ್ವೆ ಮಾಡ್ತೀರಲ್ಲ, ನೋಡಪ್ಪ ನೀನು DL ಮಾಡ್ಸೋಕೆ ಹೋದೆ, ನೀನು FCಗೆ ಹೋದೆ, ದುಡ್ಡು ಇಲ್ದಿರೋ ಕೆಲಸ ಆಯ್ತಾ ಅಂತ ಹೋಗಿ ಕೇಳ್ರಿ. ಜನಸಾಮಾನ್ಯ ಸರ್ವೆಯಲ್ಲಿ ಹೇಳ್ತಾರೆ. ಜನ ಈಗೇನು ಭಯಭೀತರಲ್ಲ, ಅರ್ಥ ಆಗ್ತದೆಯಾ? ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ಮಾತಾಡ್ತಾರೆ. ಧೈರ್ಯ ಇದೆ ಜನರಿಗೆ. ಇದು ಡೆಮಾಕ್ರಸಿ. ಇದು ಇಂಥ ಸಣ್ಣ ಪುಟ್ಟ ಆಫೀಸ್ಗಳು. ಅವನೊಬ್ಬ ಇದ್ದಾನೆ ACT ಮಿಸ್ಟರ್ ಉಮಾಶಂಕರ್ ತಿಮಿಂಗ್ಲ. ಏನ ಬೋಗಸ್ ಬಸ್ಸುಗಳು ರಿಜಿಸ್ಟ್ರೇಷನ್ ಮಾಡಿಸೋದು. ಅಡ್ಮಿನಿಸ್ಟ್ರೇಷನ್ ಆಗಿ ನೀನು ACT ಆಗಿದ್ದಿಲ್ಲ. ಯಾರು 106 ದಿನ ಹತ್ರ ಎನ್ಕ್ವೈರಿಗಳು ಬಂದಿದೆಯಲ್ಲ. ನೀನು EST ಎನ್ಕ್ವೈರೀಸ್ ಮಾಡ್ತೀಯಲ್ಲ. ಎಷ್ಟು ಎನ್ಕ್ವೈರೀಸ್ ಕಂಪ್ಲೀಟ್ ಮಾಡಿದ್ಯಾ ನಿನ್ನ ಅವಧಿಯಲ್ಲಿ? ಬೇಕು ಉಮಾಶಂಕರ್, ಎಷ್ಟು ಎನ್ಕ್ವೈರೀಸ್ ಕಂಪ್ಲೀಟ್ ಮಾಡಿದ್ಯಾ? ನೀನು ಕಂಪ್ಲೇಂಟ್ಸ್ ಕೊಟ್ಟರೆ ಬೇರೆ ಲೆಕ್ಕದಲ್ಲಿ ವ್ಯವಹಾರ ಮಾಡ್ತೀರಾ ನೀವು. ಎನ್ಕ್ವೈರಿ ಮಾಡ್ಬೇಕು. ನೀನು ಬೇಕುತ್ತನ ನೀನೆಲ್ಲ ಮಾಡೋದು. ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ಯು ಆರ್ ಡಿಫೈನ್ ಆಸ್ ಎ ಪಬ್ಲಿಕ್ ಸರ್ವೆಂಟ್. ಯು ಆರ್ ನಾಟ್, ಯು ಡಸಂಟ್ ಹ್ಯಾವ್ ಎನಿ ಲಾರ್ಡ್ಶಿಪ್ ಓವರ್ ಅಸ್. ಅರ್ಥ ಆಗ್ತದೆಯಾ? ಉಮಾಶಂಕರು ಆ ಇಲಾಖೆಯಲ್ಲಿ ಮಿನಿಸ್ಟ್ರು ಭಾಳ ಒಳ್ಳೆಯವ್ರಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಐ ಸೀರಿಯಸ್ಲಿ ಸೇಲ್, ನಾನು ನೋಡಿದ ಮಟ್ಟಕ್ಕೆ ಒಳ್ಳೆಯವರು. ಅವ್ರ ಗಮನಕ್ಕೆ ತರಲ್ರಿ. ಈ ಅಧಿಕಾರಿಗಳು ಎಲ್ಲಿದ್ದಾರೆ ನೋಡಿ, ಅವ್ರ ಗಮನಕ್ಕೆ ತರಲ್ಲ. ಅವ್ರವರೇ ಲೊಟ್ಟಾಯಿಸ್ಬಿಡೋದು. ಮೊನ್ನೆ 20 ಜನ ಸತ್ತೋಗಿದ್ದಾರಲ್ರಿ. ಇನ್ನೊಂದು ವಿಶೇಷ ಹೇಳ್ತೀನಿ. ರೋಡ್ ಸೇಫ್ಟಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸರ್ಕಾರ ಇದೆ, ಸರ್ಕಾರದಿಂದ ಬಂದಿರೋದು. ಬೋಗಸ್ ಗಾಡಿಗಳು ರಿಜಿಸ್ಟರ್ ಮಾಡಿ 2019ರಲ್ಲಿ ಏನ್ರಿ ತನಿಖೆಗೆ ಆದೇಶ ಆಗಿತ್ತು. ತನಿಖೆ ವರದಿ ರಿಪೋರ್ಟ್ ಇದು. ತನಿಖೆ ವರದಿಯಲ್ಲಿ ಆರೋಪ ಸಾಬೀತು ಮಾಡ್ತಾರೆ ಆಗಿನ ACT ಜ್ಞಾನೇಂದ್ರ ಕುಮಾರ್ ಅವರು, ಈ ಗಾಯತ್ರಿ ಮೇಡಮ್ ಅವ್ರ ಮೇಲೆ. ಮತ್ತೆ ಮರು ತನಿಖೆಗೆ ಆದೇಶ ಮಾಡಿಸ್ಕೊಂಡು ಮೂಲ ಕಡತಗಳು ಬಚ್ಚಿಟ್ಬಿಟ್ಟು ನಾಶನ ಮಾಡಿ ತನಿಖೆ ಕ್ಲೋಸ್ ಮಾಡಿಸ್ಕೊತೀರಾ? ಇಂಥ ಜಾಯಿಂಟ್ ಕಮಿಷನರ್ಗಳು ನಮ್ಗೆ ಆಡಳಿತ ಮಾಡ್ತಾರ? ಇವ್ರಿಗೆ ಜನರ ಪ್ರಾಣ ಇದ್ರ ಬಗ್ಗೆ ಏನಾದ್ರು ಲೆಕ್ಕ ಇದೆಯಾ? ಇವ್ರು ರೋಡ್ ಸೇಫ್ಟಿ ಮಾಡ್ತಾರಾ? ಆ ರೋಡ್ ಸೇಫ್ಟಿ ಪ್ರೋಗ್ರಾಮಲ್ಲಿ ಕಿತ್ತು ತಿನ್ನೋರು ಇವರೆಲ್ಲ. ಇವರು ನಮ್ಗೆ ಆಳ್ಬೇಕಾ? ಯಾರಿಗೆ ಕೊಡ್ತಾರೆ ಇದಕ್ಕೆ ಹೊಣೆ? ಏನು FCಗಳು ಚೆಕ್ ಮಾಡೋದು ನಿಮ್ಗೆ ಗೊತ್ತಿಲ್ಲ? ಯಾವ ಸ್ಕೂಲ್ಗೆ ಹೋಗ್ಬೇಕು, ಏನು ಆ್ಯಕ್ಷನ್ ತಗೋಬೇಕು ನಿಮ್ಗೆ ಗಮನಕ್ಕಿಲ್ಲ? ಭಾಳ ನೋಡಿದ್ದೀವಿ ನಾವು. ಏನೋ ಪ್ರಶ್ನೆಗಳಿದೆಯಾ ಪತ್ರಕರ್ತರೆ? RTO ಹೋಗಿದ್ದಾರೆ. ಬಟ್ RTO ಇಸ್ ನಾಟ್ ಎ ಟೆಕ್ನಿಕಲಿ ಬೈಂಡೆಡ್ ಆಫೀಸರ್. ಈ ಡಸಂಟ್ ಹ್ಯಾವ್ ದ ಟೆಕ್ನಿಕಲ್ ನಾಲೆಜ್. ಈ ಗ್ರೌಂಡ್ ಮೇಲೆ ವಿಸಿಟ್ ಮಾಡಿ ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕಿರೋದು ಇಟ್ಸ್ ಎ ಡ್ಯೂಟಿ ಆಫ್ ದ IME ಡ್ಯೂಟಿ. IME ಮಾಡಬೇಕು, RTO ಡ್ಯೂಟಿ RTO ಮಾಡಬೇಕ್ರಿ. ಅವರು RTO ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದಲ್ಲ. IME ಟೆಕ್ನಿಕಲ್ ಜವಾಬ್ದಾರಿ. RTO ಹೋಗೋದ್ರೆ ಏನು ಗೊತ್ತದ್ರಲ್ಲಿ ABCD ಗೊತ್ತಾ? ಗಾಡಿಯಲ್ಲಿ ಏನು ಫೇಲ್ಯೂರ್ ಆಗಿದೆ ಅಂತ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಟು ಗಿವ್ ದ ರಿಪೋರ್ಟ್. ಅದೆಲ್ಲಿ ಕಾಣ್ತಾ ಇಲ್ವೇ? ಶಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಕಾಣ್ತಾ ಇಲ್ಲ. ಇದು ಮಿನಿಸ್ಟರ್ಗೂ ಹೋಗ್ಬೇಕು. ಬಂದಿದ್ದಾರಾ, ಏನು ಮಾಡಿದ್ದಾರೆ? 4 ಜನ ಸತ್ತಾಗ ಇಲ್ಲಿ ಜುರಿಡಿಕ್ಷನಲ್ಲಿ ಇರೋ ಆಫೀಸರ್ಸ್ ನೀವು ವಿಸಿಟ್ ಮಾಡಲ್ಲ ಅಂದರೆ ಸ್ಪಾಟ್ ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯತೆ ಇದೆ? ಏನು ನೋಡಿ ಧೈರ್ಯ ಅಲ್ಲ? ನಿಮ್ಮ ಜನ ಪಬ್ಲಿಕ್ ನಿಮ್ಮ ವಿರುದ್ಧ ನಿಂತ್ಕೊಂಡ್ರೆ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗುತ್ತಿರ್ತೀವಿ. ನಿಮ್ಗೆ ಯಾರು ಗಣ್ಯ ವ್ಯಕ್ತಿಗಳು ನೆಟ್ವರ್ಕ್ ಇರ್ಬೋದು.
ಪಬ್ಲಿಕ್ ಮುಂದೆ